ಬನ್ನಿ. ಫೋನ್ ಇಟ್ಕೊಂಡು ವೈಟ್ ಕಳಿಸಿ ಇಲ್ಲೇ ಇರ್ತೀನಿ. ಇನ್ನೂ ನಾನು ಹಾಕಿಲ್ಲ ಅಲ್ಲೇ ಇರ್ತೀನಿ. ಏನು ಶಿಕ್ಷೆನೇ ಇಲ್ಲ. ಅದ್ರ ಪಾಡಿಗೆ ಏನು ಎಷ್ಟು ಇನ್ನೇನು ಮಾಡಬೇಕು? ಅಲ್ಲಿ ದೇಶಕ್ಕೋಸ್ಕರ ಪ್ರಾಣದ ಬಲಿತ್ಯಾಗ ಮಾಡೋದು ಜವಾನರಿದ್ದಾರೆ. 5 ವರ್ಷಕ್ಕೆ ಒಂದು ಸಲ ಮತದಾನಕ್ಕೆ ಹೋಗಿ ಬನ್ನಿ ಅಂತಂದು ಬರೋದೇ ಇಲ್ಲ ಅಂದ್ರೆ ಪದೇ ಅಂಥವ್ರನ್ನ ಲಿಸ್ಟಿಂದ ಇಲೆಕ್ಟೋರಲ್ ಲಿಸ್ಟಿಂದ ಡಿಲೀಟ್ ಮಾಡಬೇಕು. ಇದು ಅವ್ರ ಬಗ್ಗೆನೇ ಮಾತಾಡೋದು. ಕಡ್ಡಾಯ ಮತದಾನ ಜಾರಿಗೆ ಬರ್ಬೇಕಲ್ವ ಸರ್? ಯಾರು ಬರೋದಿಲ್ಲ ಅವರ ಕಡ್ಡಾಯ. ಇದು ಯಾರು ಕಡ್ಡಾಯದ ಪ್ರಶ್ನೆ ಅಲ್ಲ. ಇದು ಅವರವ್ರು ಇದು ಪ್ರಜಾಪ್ರಭುತ್ವ ಒಪ್ಪಿದ್ಮೇಲೆ ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು. ಪದೇ ಅದೇ ಆದಾಗ ನಾವು ಬಂದಾಗಲ್ಲ ಯಾರು ಬಂದಿಲ್ಲ ಅವ್ರ ಬಗ್ಗೆನೇ ಮಾತಾಡೋದು. ಬಂದಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು. ಎಲ್ಲಿ ಬೇಕಾದ್ರೂ ಕಮ್ಮಿ ಆಗಿದೆ. ಯಾರು ಬರೋದಿಲ್ಲ, ಯಾರು ಮತ ಕಟ್ಟದ ಹೋಗ್ಬೇಕು. ಬಿಗಿನ್ ದಿಸ್ ನಾವು. ಅದರಲ್ಲೂ ಪ್ರಮುಖವಾಗಿ ಯೂತ್ ವೋಟ್ ಆಗ್ತಿಲ್ಲ. ನೀವು ಹಾಗೆ ಹೇಳ್ತೀರಿ. ನಮ್ಗೆ ಹೌ ಡು ಯು ನೋ? ಅದೇ ಸರ್, ನಾವು ಬೆಳಗಿನ ಗಮನಿಸಿದ ಪ್ರಕಾರ ನೀವು ಹಾಗೆ ನೀವು ಡೆಫಿನೆಟ್ ಆಗಿ ಹೇಳೋದು. ಯೂತ್ಸ್ ಅನ್ನೇ ಯಾಕೆ ಪ್ರೇಮ್ ಮಾಡ್ತೀರಿ? ಯಾಕೆ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಆಗಿರಬಹುದು, ಏಜ್ ಆಗಿರಬಹುದು ಅನ್ನೋದು ನೀವು ಲಿಸ್ಟ್ ಐಡೆಂಟಿಫೈ ಮಾಡಿ ಆಮೇಲೆ ಮಾತಾಡಿ. ಕಳೆದ ಸಲ ಯಾರು ಹಾಕಿದ್ರಿ ಏನೇ ಏಜ್ ಗ್ರೂಪ್ ನೋಡಿ, ಈ ಸಲ ಯಾರು ಬಂದಿಲ್ಲ ಏಜ್ ಗ್ರೂಪ್ ನೋಡಿ, ಡಿಲೀಟ್ ದರ್ ನೇಮ್ಸ್. ಆಮೇಲೆ ಯೂತ್ ಅಂತ ಪ್ರತಿ ಸಲ ಯೂತಿಗೆ ಮೇ ಬಿ ಯೂತ್ಸ್ ಆರ್ ವೋಟಿಂಗ್. ಅಲ್ಲ, ಈ ಮತದಾನ ಮಹತ್ವ ತಿಳಿದೇ ಇರೋದೇ ಇದೊಂದು ಕಾರಣ ಅನ್ಸುತ್ತೆ. ಈ ಕಡೆ ಲೋಗೋ ಇಡೀರಿ, ಲೋಗೋ ಈ ಕಡೆ ಇಡೀರಿ ಕಾಣಿಸ್ತದೆ. ಯಾವುದು